ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ CMA ಇಂಟರ್ ಗ್ರೂಪ್ 2 ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಇಲಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ illustration: a company has prepared its annual budget, relevant details of which are reproduced below. First, sales 46,80,000 ಇದೆ. ಇದರಲ್ಲಿ 25% ಕ್ಯಾಶ್ ಸೇಲ್ಸ್ ಅಂಡ್ ಬ್ಯಾಲೆನ್ಸ್ ಆನ್ ಕ್ರೆಡಿಟ್. ಟೋಟಲ್ 78,000 ಯೂನಿಟ್ಸ್. ನೆಕ್ಸ್ಟ್, ರಾ ಮೆಟೀರಿಯಲ್ ಕಾಸ್ಟ್ 60% ಆಫ್ ಸೇಲ್ಸ್ ವ್ಯಾಲ್ಯೂ. 60% ಆಫ್ ಸೇಲ್ಸ್ ವ್ಯಾಲ್ಯೂ ಅಂತ ಅಂದ್ರೆ ನೋಡಿ, 46,80,000 ರುಪೀಸು ಸೇಲ್ಸ್ ಇರೋದು. ಡಿವೈಡ್ ಬೈ 78,000 ಯೂನಿಟ್ಸ್ ಮಾಡಿದ್ರೆ 78,000 ಯೂನಿಟ್ಸ್ ಮಾಡಿದ್ರೆ ನೋಡಿ, 46,80,000 ಡಿವೈಡ್ ಬೈ 78,000 ಯೂನಿಟ್ಸ್ ಮಾಡಿದ್ರೆ 60 ರೂಪೀಸ್ ಪರ್ ಯೂನಿಟ್ ಬರುತ್ತೆ. ಈ 60 ರೂಪೀಸ್ ಪರ್ ಯೂನಿಟ್ ಅಲ್ಲಿ 60% ಆಫ್ ಸೇಲ್ಸ್ ವ್ಯಾಲ್ಯೂ ಅಂದ್ರೆ ರಾ ಮೆಟೀರಿಯಲ್ ಕಾಸ್ಟ್. 60 ಇಂಟು 60% ಡಿವೈಡ್ ಬೈ 100 ಮಾಡಿದ್ರೆ 36 ರೂಪೀಸ್ ಬಂದ್ಬಿಟ್ಟು ರಾ ಮೆಟೀರಿಯಲ್ ಕಾಸ್ಟ್ ಬರುತ್ತೆ. ಲೇಬರ್ ಕಾಸ್ಟ್ 6 ಪರ್ ಯೂನಿಟ್, ವೇರಿಯಬಲ್ ಓವರ್ ಹೆಡ್ಸ್ 1 ಪರ್ ಯೂನಿಟ್, ಫಿಕ್ಸೆಡ್ ಓವರ್ ಹೆಡ್ಸ್ 5 lakhs ಇನ್ಕ್ಲೂಡಿಂಗ್ 1,10,000 ಆಸ್ ಎ ಡಿಪ್ರಿಸಿಯೇಷನ್. ಅಂದ್ರೆ ಈ 5 lakh ಅಲ್ಲಿ ಮೈನಸ್ 1,10,000 ಮೈನಸ್ ಮಾಡಿದ್ರೆ ನೋಡಿ 3,90,000 ಬಂದ್ಬಿಟ್ಟು ಫಿಕ್ಸ್ಡ್ ಓವರ್ ಹೆಡ್ಸ್. ನೆಕ್ಸ್ಟ್, ಬಡ್ಜೆಟೆಡ್ ಸ್ಟಾಕ್ ಲೆವೆಲ್ಸ್ 3 weeks. ಬಡ್ಜೆಟೆಡ್ ಸ್ಟಾಕ್ ಲೆವೆಲ್ ರಾ ಮೆಟೀರಿಯಲ್ಸ್ ಗೆ 3 weeks ಕೊಟ್ಟಿದ್ದಾರೆ ಪೀರಿಯಡ್. ವರ್ಕ್ ಇನ್ ಪ್ರೋಗ್ರೆಸ್ ಗೆ 1 week ಕೊಟ್ಟಿದ್ದಾರೆ. ಇದರಲ್ಲಿ ವರ್ಕ್ ಅಂದ್ರೆ ಏನ್ ಪ್ರೈಸ್ ಏನ್ ತಗೋಬೇಕು ಅಂತಂದ್ರೆ ಮೆಟೀರಿಯಲ್ 100% ತಗೋಬೇಕು. ಮೆಟೀರಿಯಲ್ ಎಷ್ಟಿದೆ ಅಂದ್ರೆ 36 ರೂಪೀಸ್ ಪೂರ್ತಿ ತಗೋಬೇಕು. ಲೇಬರ್ ಅಂಡ್ ಓವರ್ ಹೆಡ್ಸ್ 50% ತಗೋಬೇಕು. ಲೇಬರ್ 6 ರೂಪೀಸ್ ಕೊಟ್ಟಿದ್ದಾರೆ. ಮತ್ತೆ ವೇರಿಯಬಲ್ ಓವರ್ ಹೆಡ್ಸ್ 3,90,000 ಅಲ್ಲ. ಈ 3,90,000 ಡಿವೈಡ್ ಬೈ 78,000 ಯೂನಿಟ್ ಮಾಡಿದಾಗ ಬರುತ್ತಲ್ಲ, ಅದನ್ನ ಟೋಟಲ್ ಮಾಡಿ ಅದ್ರಲ್ಲಿ ಆಫ್ ತಗೋಬೇಕು. ನೆಕ್ಸ್ಟ್ ಹೇಳ್ತೀನಿ. ಕ್ರೆಡಿಟರ್ಸ್ ಅಲ್ಲ 4 weeks ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಗೆ ವೇಜ್ ಆರ್ ಪೇಡ್ ಬೈ ವೀಕ್ಲಿ, ದಟ್ ಈಸ್ ಬೈ ದ 3rd week ಎಂಡ್ ಬೈ ದ 5th week ಫಾರ್ ದ 1st and 2nd week ಅಂಡ್ ದ 3rd and 4th week ರೆಸ್ಪೆಕ್ಟಿವ್ಲಿ. ಅಂತಂದ್ರೆ ಏನ್ ಹೇಳಿದ್ದಾರೆ, ಫಸ್ಟ್ ವೀಕ್ ಮಾಡಿರೋದನ್ನ 3rd week ಕೊಡ್ತಾರೆ. ಅಂದ್ರೆ 2 weeks ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. 2nd week ಮಾಡಿದ್ನ 5th week ಕೊಡ್ತಾರೆ. ಆ ತರ. ನೆಕ್ಸ್ಟ್, ಲ್ಯಾಗ್ ಇನ್ ಪೇಮೆಂಟ್ಸ್ ಆಫ್ ಓವರ್ ಹೆಡ್ಸ್ 2 weeks, ಕ್ಯಾಶ್ ಇನ್ ಹ್ಯಾಂಡ್ ರಿಕವರ್ 50,000. ಪ್ರಿಪೇರ್ ದ ವರ್ಕಿಂಗ್ ಕ್ಯಾಪಿಟಲ್ ಬಡ್ಜೆಟ್ ಫಾರ್ ಎ ಇಯರ್ ಫಾರ್ ದ ಕಂಪನಿ, ಮೇಕಿಂಗ್ ವಾಟ್ ಎವರ್ ಅಸಂಪ್ಷನ್ ದಟ್ ಯು ಮೇ ಫೈಂಡ್ ನೆಸೆಸರಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ನಾನು ನಿಮ್ಗೆ ಹೇಳಿದಲ್ಲ, 46,80,000 ಡಿವೈಡ್ ಬೈ 78,000 ಮಾಡಿದ್ರೆ 60 ರೂಪೀಸ್ ಬರುತ್ತೆ ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್. ರಾ ಮೆಟೀರಿಯಲ್ ಅಲ್ಲಿ 60% ಮಾಡಿದ್ರೆ 36 ರೂಪೀಸ್ ಬರುತ್ತೆ. ಲೇಬರ್ 6 ಪರ್ ಯೂನಿಟ್, ವೇರಿಯಬಲ್ ಓವರ್ ಹೆಡ್ಸ್ 1 ಪರ್ ಯೂನಿಟ್, ಫಿಕ್ಸ್ಡ್ ಓವರ್ ಹೆಡ್ಸ್ 5 ರೂಪೀಸ್ ಪರ್ ಯೂನಿಟ್ ಮಾಡಿದ್ರೆ ಟೋಟಲ್ ಕಾಸ್ಟ್ 48,000 ಬರುತ್ತೆ. ನೋಡಿ, ಇವಾಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇಂದ ಮಾಡೋಣ. ಫಸ್ಟ್, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಬಂದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಬರೀ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಅಂದ್ರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಇವಾಗ ನಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಿದೆ. ಸೊ ಫಸ್ಟ್ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ. ನೀವು ಮುಂದೆ ಮಾಡೋ ಸಂಸ್ಥೆಲೂ ಅಷ್ಟೇ, ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಡೆಟರ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಇಷ್ಟೇ ಬರುತ್ತೆ. ಫಸ್ಟ್ ರಾ ಮೆಟೀರಿಯಲ್ ಹೆಂಗ್ ಮಾಡೋದು ಅಂದ್ರೆ ನೋಡಿ, 78,000 ಯೂನಿಟ್ಸ್ ಇಂಟು 36 ಪರ್ ಯೂನಿಟ್ ಇಂಟು ಕ್ರೆಡಿಟ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ, ಪೀರಿಯಡ್ ಎಷ್ಟಿದೆ ವರ್ಕಿಂಗ್ ಕ್ಯಾಪಿಟಲ್ ಡೇ ಟು ಡೇ ಇದಕ್ಕೆ 3 weeks ಇದೆ. ಸೊ 3 ಡಿವೈಡ್ ಬೈ 52 ಯಾಕೆ ಅಂತ ಅಂದ್ರೆ ಇಯರ್ಲಿ 52 weeks ಅಲ್ವಾ, ಹಂಗಾಗಿ 52 ಮಾಡಿದಾಗ 1,62,000 ರೂಪೀಸ್ ಬರುತ್ತೆ. ನೆಕ್ಸ್ಟ್, ವರ್ಕ್ ಇನ್ ಪ್ರೋಗ್ರೆಸ್ ಸೇಮ್ 78,000 ಇಂಟು 42 ಪರ್ ಯೂನಿಟ್. 42 ಹೆಂಗ್ ಬಂತು ಅಂದ್ರೆ ನನ್ಗೆ ಹೇಳಿದ್ನಲ್ಲ, 36 ರೂಪೀಸ್ ಮತ್ತೆ 36 ಪ್ಲಸ್ 6 36 ರೂಪೀಸ್ ಇಲ್ಲಿದೆ ನೋಡಿ. ಮೆಟೀರಿಯಲ್ 100% 36 ರೂಪೀಸ್ ತಗೋಬೇಕು. ಲೇಬರ್ ಮತ್ತೆ ಓವರ್ ಹೆಡ್ಸ್ 50% ತಗೋಬೇಕು. ನೋಡಿ, ಲೇಬರ್ 6 plus 1 7 ಪ್ಲಸ್ 5 12 ಆಗುತ್ತೆ. ಈ 12 ಅಲ್ಲಿ 50% ಅಂದ್ರೆ 6 ರೂಪೀಸ್. ಸೊ 36 ಪ್ಲಸ್ 6 ಬಂದ್ಬಿಟ್ಟು 42 ಆಗುತ್ತೆ. ಹಂಗಾಗಿ ಇಲ್ಲಿ 78,000 ಯೂನಿಟ್ಸ್ ಇಂಟು 42 ಇಂಟು 1/52 ಯಾಕೆ ಅಂತಂದ್ರೆ 1 week 52, ಟೋಟಲ್ 52 weeks ಮಾಡಿದಾಗ 63,000 ಬರುತ್ತೆ. ಫಿನಿಶ್ಡ್ ಗೂಡ್ಸ್ ಬಂದಾಗ ನಾವು ಟೋಟಲ್ ಫುಲ್ ತಗೋಬೇಕು. ಕಾಸ್ಟ್ ವ್ಯಾಲ್ಯೂ ಇದೆ ನೋಡಿ, ಫುಲ್ ಮೆಟೀರಿಯಲ್, ಲೇಬರ್, ಓವರ್ ಹೆಡ್ಸ್ ಎಲ್ಲ ಮಾಡಿದಾಗ ಕಾಸ್ಟ್ 48,000 ಬರುತ್ತಲ್ಲ, ಆ 48,000 ನ ಇಂಟು ಮಾಡಬೇಕು ಫಿನಿಶ್ಡ್ ಗೂಡ್ಸ್ ಗೆ. 78,000 ಇಂಟು 48 ಮಾಡಿ 2 weeks ಕೊಡ್ತಾರೆ. ಡಿವೈಡ್ ಬೈ 52 ಮಾಡಿದಾಗ 1,44,000 ರೂಪೀಸ್ ಆಗುತ್ತೆ. ನೆಕ್ಸ್ಟ್, ಡೆಟರ್ಸ್ 78,000 ಯೂನಿಟ್ಸ್ ಇದೆ.
60% ತಗೋಬೇಕು. ಇವಾಗ ನಾವ್ ಏನಾದ್ರೂ ಸೆಲ್ ಮಾಡಿದಾಗ ನಮ್ಗೆ ಡೆಟರ್ಸ್ಗೆ ನಾವು 60 ಸೇಲ್ಸ್ ಪ್ರೈಸ್ ಅಲ್ಲಿ ತಾನೇ ಮಾಡ್ತೀವಿ, ಅದನ್ನ ಸ್ವಲ್ಪ ಲಾಜಿಕ್ ಆಗಿ ನಾವ್ ಇದ್ ಮಾಡ್ಕೊಂಡ್ರೆ ನಮ್ಗೆ ಜ್ಞಾಪಕ ಇರುತ್ತೆ. ಹಂಗಾಗಿ ನೋಡಿ 60 ರುಪೀಸ್ಗೆ ಸೇಲ್ ಮಾಡಿದ್ರೆ 60 ರುಪೀಸ್, ಡೆಟರ್ಸ್ ಅಂತಾನೆ ನಾವು ಸೇಲ್ ಮಾಡಿರೋರು ಡೆಟರ್ಸ್ ಆಗ್ತಾರೆ. ಹಂಗಾಗಿ 60 ರುಪೀಸ್ ತಗೋಬೇಕು ನಾವಿಲ್ಲಿ. 60 ಇಂಟು 75% ಇಂಟು 100 ಯಾಕೆ ಅಂತ ಅಂದ್ರೆ 75% ಅದರಲ್ಲಿ 25% ಮಾತ್ರ ಕ್ಯಾಶಿಗೆ ಸೇಲ್ ಮಾಡಿದ್ದೀವಿ ನಾವು. ಇನ್ನಿರ 75% ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಯಾವಾಗ ಅಂತಂದ್ರೆ ಡೆಟರ್ಸ್ ಆದಾಗ ತಾನೇ ನಮಗೆ ಕ್ರೆಡಿಟ್ ಆಗುತ್ತೆ. ಹಂಗಾಗಿ 75% ಇಂಟು 4 ವೀಕ್ಸ್ ಬಂದ್ಬಿಟ್ಟು ಡೆಟರ್ಸ್ಗೆ 4 ವೀಕ್ಸ್ ಕೊಟ್ಟಿದ್ದಾರೆ, ಡಿವೈಡ್ ಬೈ 52 ಮಾಡಿದಾಗ 2,70,000 ಆಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಅವರೇ ಕೊಟ್ಟಿದ್ದಾರೆ ನಮಗೆ 50,000 ರುಪೀಸ್ ಕ್ಯಾಶ್ ಇನ್ ಹ್ಯಾಂಡ್. ಟೋಟಲ್ ಮಾಡಿದಾಗ 6,89,000 ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಲಯಾಬಿಲಿಟೀಸ್. ಕ್ರೆಡಿಟರ್ಸ್ಗೂ ಸೇಮ್ 78,000 ಇಂಟು 36 ಯಾಕೆ ಅಂತ ಅಂದ್ರೆ ನಾವು ರಾ ಮೆಟೀರಿಯಲ್ ನ ಬೇರೆಯವರಿಂದ ಕೊಂಡ್ಕೊಂಡ್ ಬಂದಿರ್ತೀವಿ. ರಾ ಮೆಟೀರಿಯಲ್ಸ್ ಪರ್ ಯೂನಿಟ್ 36 ರುಪೀಸ್ ಇದೆ, ಹಂಗಾಗಿ ಇಲ್ಲಿ 36 ತಗೋಬೇಕು. ನಾವು ಕ್ರೆಡಿಟರ್ಸ್ ಇಂದ ತಗೊಬಂದಿರ್ತೇವೆ, ನಮಗೆ ಕ್ರೆಡಿಟರ್ಸ್ ಇರ್ತಲ್ಲ, ಹಾಗಾಗಿ 36 ತಗೋಬೇಕು. ಕನ್ಫ್ಯೂಸ್ ಮಾಡ್ಕೊಂತಿರ್ಗ ಇಲ್ಲಿ 48, 60 ತಗೊಂಡ್ರೆ ತಪ್ಪಾಗುತ್ತೆ. 36 ರುಪೀಸ್ ತಗೋಬೇಕು. 4 ಡಿವೈಡ್ ಬೈ 52 ಮಾಡಿದಾಗ 2,16,000 ಆಗುತ್ತೆ. ಮತ್ತೆ ಲ್ಯಾಗ್ ಇನ್ ವೇಜಸ್ ಅಲ್ಲಿ ಇಲ್ಲಿ ಹೇಳಿದ್ದಾರೆ ನೋಡಿ, ಫಸ್ಟ್ ವೀಕ್ದು ಥರ್ಡ್ ವೀಕ್ ಪೇಮೆಂಟ್ ಮಾಡ್ತಾರೆ ಅಂತ. ಅಂದ್ರೆ ಫಸ್ಟ್ ವೀಕ್ಗೆ ನೋಡಿ, ಫಸ್ಟ್ ವೀಕ್ಗೆ ಸೆಕೆಂಡ್ ವೀಕು ಫಸ್ಟ್ ವೀಕ್ ಸೆಕೆಂಡ್ ವೀಕು ಥರ್ಡ್ ವೀಕು ಪೇಮೆಂಟ್ ಮಾಡ್ತಾರೆ. ಈ ಗ್ಯಾಪ್ ಅಲ್ಲಿ 2 ವೀಕ್ಸ್ ಗ್ಯಾಪ್ ಬರುತ್ತಲ್ಲ, ಹಂಗಾಗಿ ನಾವು ಹಂಗ್ ಕನ್ಸಿಡರ್ ಮಾಡಬೇಕು. 2 ವೀಕ್ಸ್ ಗ್ಯಾಪ್ ಬರುತ್ತೆ ನೋಡಿ ಅಲ್ಲಿ. ಈ ವೀಕಲ್ಲಿ ನೋಡಿ, ಈ ವೀಕಲ್ಲಿ ಇಲ್ಲಿ 2 ವೀಕ್ಸ್ ಗ್ಯಾಪ್ ಬರುತ್ತೆ ನಮಗೆ, ಹಂಗಾಗಿ 2 ವೀಕ್ಸ್ ತಗೊಂಡಿದ್ದಾರೆ. 78,000 ಯೂನಿಟ್ಸ್ ಇಂಟು ವೇಜಸ್ ಪ್ರೈಸ್ ಬಂದ್ಬಿಟ್ಟು ಲೇಬರ್ 6 ರುಪೀಸ್ ಇದೆಯಲ್ಲ, 2 ಡಿವೈಡ್ ಬೈ 52 18,000. ನೆಕ್ಸ್ಟ್ ಪೇಮೆಂಟ್ ಆಫ್ ಓವರ್ ಹೆಡ್. ಫುಲ್ ವೇರಿಯಬಲ್ ಫಿಕ್ಸ್ಡ್ ಎರಡು ಸೇರ್ಕೊಂಡಿದ್ದಾರೆ. 5+1 6 ಇಂಟು 2 ಡಿವೈಡ್ ಬೈ 52 18,000 ನೋಡಿ. ಮೈನಸ್ ಮಾಡಿದಾಗ 4,37,000 ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಇಲ್ಲಿ ನಮಗೆ ನೋಟ್ ಕೊಟ್ಟಿದ್ದಾರೆ 1 ಇಯರ್ ಅಂತ ಅಂದ್ರೆ 52 ವೀಕ್ಸ್. ಇಲ್ಲಿ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ವೀಕ್ಸ್ ಲೆಕ್ಕ ಕೊಟ್ಟಿದ್ದಾರೆ. ಇನ್ ಕೇಸ್ ಅವ್ರು 2 ವೀಕ್ಸ್ ಅಂತ ಕೊಟ್ರೆ ನಾವು ಇಯರ್ಗೆ ಎಷ್ಟು ವೀಕ್ಸ್ 52 ವೀಕ್ಸ್. ಇನ್ ಕೇಸ್ ಮಂತ್ಸ್ ಕೊಟ್ರೆ ನಾವು 12 ಮಂತ್ಸ್ ತಗೋಬೇಕು. ಇನ್ ಕೇಸ್ ಡೇಸ್ ಏನಾನ ಕೊಟ್ರೆ 360 ಡೇಸ್ ಅಥವಾ 365 ಡೇಸ್ ಅವರು ಕ್ವಶನ್ ಅಲ್ಲಿ ಏನಾನ ಹೇಳಿದ್ರೆ ಆ ತರ ತಗೋಬೇಕು. ಇಲ್ಲೇನೋ ಹೇಳಿಲ್ಲ ಅಂತಾನೆ 365 ಡೇಸಿಗೆ 360 ಡೇಸಿಗೆ ತಗೋಬೇಕು. ನೆಕ್ಸ್ಟ್ ಕೆಲವು ಕ್ವಶನ್ ಅಲ್ಲಿ ಅವ್ರು ಏನ್ ಮಾಡಿದ್ರೆ 300 ಡೇಸಿಗೆ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಆ ತರ ಅವ್ರ ಕ್ವಶನ್ ಅಲ್ಲಿ ಏನಾದ್ರೆ ಹೇಳಿದ್ರೆ ನಾವು ಆ ಡೇಸಿಗೆ ತಗೋಬೇಕು. Next question. Illustration 2. A company plans to manufacture and sell 400 units of a domestic appliance per month at a price of rupees 600 each. Andre selling price 600 each. The ratio of a cost to selling price are as follows. Raw material 30% of selling price alli. Raw material 30%. Packing material 10%. Direct labor 15%. Direct expense 5%. Fixed overheads are estimated at 4,32,000 per annum. Per annum ಗೆ 4,32,000 ಇದೆ ಅಂತ ಅಂದ್ರೆ ಪರ್ ಯೂನಿಟ್ ಎಷ್ಟು ಅಂದ್ರೆ ಇಲ್ಲಿ ನೋಡಿ 400 ಯೂನಿಟ್ಸ್ ಪರ್ ಮಂತ್ ಅಂದ್ರೆ ಎಷ್ಟಾಗುತ್ತೆ? 12 ಮಂತ್ಸಿಗೆ 4,800 ಯೂನಿಟ್ಸ್ ಆಗುತ್ತೆ. ಸೊ 4,32,000 ಡಿವೈಡ್ ಬೈ 4,800 ಯೂನಿಟ್ಸ್ ಮಾಡಿದ್ರೆ ಫಿಕ್ಸ್ಡ್ ಓವರ್ ಹೆಡ್ಸ್ ಬರುತ್ತೆ. ನೆಕ್ಸ್ಟ್, ದ ಫಾಲೋಯಿಂಗ್ ನಾರ್ಮ್ಸ್ ಆರ್ ಮೇಂಟೈನ್ ಇನ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ರಾ ಮೆಟೀರಿಯಲ್ 30 ಡೇಸ್ ಕೊಟ್ಟಿದ್ದಾರೆ, ಪ್ಯಾಕಿಂಗ್ ಮೆಟೀರಿಯಲ್ಗೆ 15 ಡೇಸ್ ಕೊಟ್ಟಿದ್ದಾರೆ, ಫಿನಿಶ್ಡ್ ಗೂಡ್ಸ್ 200 ಯೂನಿಟ್ಸ್. ಇಲ್ಲಿ ನಮಗೆ ಡೇಸ್ ಕೊಟ್ಟಿಲ್ಲ, ಫಿನಿಶ್ಡ್ ಗೂಡ್ಸ್ ಗೆ ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ 200 ಯೂನಿಟ್ಸ್ ಇಂಟು ಕಾಸ್ಟ್ ವ್ಯಾಲ್ಯೂ ಇಂಟು ಮಾಡ್ಬೇಕು ನಮಗೆ. ಕಾಸ್ಟ್ ಇಲ್ಲಿ ನೆಕ್ಸ್ಟ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ 7 ಡೇಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕ್ರೆಡಿಟ್ ಸೇಲ್ಸ್ ರೆಪ್ರೆಸೆಂಟ್ 80% ಆಫ್ ಟೋಟಲ್ ಸೇಲ್ಸ್ ಅಂಡ್ ಡೀಲರ್ಸ್ ಎಂಜಾಯ್ 30 ವರ್ಕಿಂಗ್ ಡೇಸ್ ಕ್ರೆಡಿಟ್ 1 ಮಂತ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ 20% ಆರ್ ಕ್ಯಾಶ್ ಸೇಲ್ಸ್ ಅಂದ್ರೆ ಇದರಲ್ಲಿ 20% ಕ್ಯಾಶ್, 80% credit. Creditors allow 21 working days of credit for payment. Lag in payment of overheads and expenses is 15 working days. Cash requirement to be 12% of net working capital. Working days in a year are taken as a 300 for budgeting purpose. ನೋಡಿ 300 rupees 300 days ತಗೊಂಡಾರೆ ಇಲ್ಲಿ. ಅದರ prepare a working capital management forecast for the budgeting year. ನೋಡಿ ಇಲ್ಲಿ ಫಸ್ಟ್ ನಾವು ರಾ ಮೆಟೀರಿಯಲ್ 600 ಪರ್ ಯೂನಿಟ್ ಅಲ್ವಾ ತಗೊಂಡಿರೋದು, ಎಷ್ಟಾಗುತ್ತೆ ಪರ್ ಯೂನಿಟ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿ. 600 ಪರ್ ಯೂನಿಟ್ 30% ಆದ್ರೆ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಎಷ್ಟಾಗುತ್ತೆ? 180 ರುಪೀಸ್ ಆಗುತ್ತೆ. ನೆಕ್ಸ್ಟ್, ಪ್ಯಾಕಿಂಗ್ ಮೆಟೀರಿಯಲ್ಸ್ ಅಲ್ಲಿ 10% ಅಂತ ಕೊಟ್ಟಿದ್ದಾರೆ, 60 ರುಪೀಸ್ ಆಗುತ್ತೆ. ಡೈರೆಕ್ಟ್ ಲೇಬರ್ ಅಲ್ಲಿ ಎಷ್ಟು ಪರ್ಸೆಂಟ್? 15% ಅಂದ್ರೆ 90 ರುಪೀಸ್ ಆಗುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ 5% ಆದ್ರೆ 30 ರುಪೀಸ್ ಆಗುತ್ತೆ. ಫಿಕ್ಸ್ಡ್ ಓವರ್ ರೇಟ್ ನಿಮ್ಗೆ ಹೇಳ್ದೆ
4,32,000 4,800 ಯೂನಿಟ್ಸ್ ಆಗುತ್ತೆ ಪರ್ ಇಯರ್ಗೆ, ಆದ್ರೆ 90 ರೂಪೀಸ್ ಪರ್ ಯೂನಿಟ್ ಆಗುತ್ತೆ. ಟೋಟಲ್ ಕಾಸ್ಟ್ 450, ಪ್ರಾಫಿಟ್ 150, ಸೆಲ್ಲಿಂಗ್ ಪ್ರೈಸ್ ಯೂನಿಟ್ 600 ಮೈನಸ್ ಟೋಟಲ್ ಕಾಸ್ಟ್ 450 ಮಾಡಿದ್ರೆ 150, ಆನ್ಸರ್ 150 ಕಾಸ್ಟ್ ಬರುತ್ತೆ. ನೋಡಿ ಇವಾಗ ನಾವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕರೆಂಟ್ ಅಸೆಟ್ಸ್ ರಾ ಮೆಟೀರಿಯಲ್ ಸ್ಟಾಕ್. ರಾ ಮೆಟೀರಿಯಲ್ಗೆ ಅವರು 4,800 ಯೂನಿಟ್ಸ್ ಅವರು ಪರ್ ಮಂತ್ ಡೇ ಕೊಟ್ಟಿದ್ದಾರೆ, ನಾವು ಅದನ್ನ ಪರ್ ಇಯರ್ ಕನ್ಸಿಡರ್ ಮಾಡಬೇಕು. ಅಲ್ಲಿ ಇಯರ್ ಕೇಳಿದಾರಲ್ವಾ, ಹಂಗಾಗಿ ನೋಡಿ 400 ಇಂಟು 12 ಮಾಡಿದಾಗ 4,800 ಬರುತ್ತೆ. ಮಾಮೂಲಿ ರಾ ಮೆಟೀರಿಯಲ್ ಕಾಸ್ಟ್ 180 ಇಂಟು 30 ಡಿವೈಡೆಡ್ ಬೈ 300. ನಾವು ಇಲ್ಲಿ 300 ಡೇಸ್ ತಗೋಬೇಕು 1 ಇಯರ್ ಅಂದ್ರೆ ಅಲ್ಲಿ, ಹಂಗಾಗಿ 300 30 ಡೇಸ್ ಅಂತ ಅವ್ರು ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಮಾಡಿದಾಗ 86,400. ನೆಕ್ಸ್ಟ್ ಪ್ಯಾಕಿಂಗ್ ಮೆಟೀರಿಯಲ್ ಸ್ಟಾಕಿಗೂ ಅಷ್ಟೇ 60 ಪರ್ ಯೂನಿಟ್ ಆಗುತ್ತೆ, 15 ಡೇಸ್ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಮೆಟೀರಿಯಲ್ಗೆ ಮಾಡಿದಾಗ 14,400. ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ ಅಷ್ಟೇ ಸೇಮ್. ಹೆಂಗ್ ತಗೋಬೇಕು ಅಂದ್ರೆ ಇಲ್ಲಿ ನೋಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಿಂಗೆ ಎಲ್ಲಾ ಕ್ವಶನ್ ಅಲ್ಲಿ ಹಿಂಗೆ ತಗೋಬೇಕು. ರಾ ಮೆಟೀರಿಯಲ್ 100% ತಗೋಬೇಕು. ವೇಜಸ್ ಓವರ್ ಹೆಡ್ಸ್ ಇಲ್ಲಿ ಈ ಕ್ವಶನ್ ಅಲ್ಲಿ ಎಕ್ಸ್ಪೆನ್ಸಸ್ ಕೊಟ್ಟಿರೋದ್ರಿಂದ ಎಕ್ಸ್ಪೆನ್ಸಸ್ 3 ಸೇರಿ 50% ತಗೋಬೇಕು. ಇವಾಗ ನೋಡಿ, ಇವಾಗ ಫಸ್ಟ್ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟು ಬಂದಿದೆ 100% ಅಂತ ಅಂದ್ರೆ 180 ರೂಪೀಸ್ ಪ್ಲಸ್ ವೇಜಸ್ ಎಷ್ಟಿದೆ, ಡೈರೆಕ್ಟ್ ಲೇಬರ್ 90 ಇದೆ, ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 30 ಇದೆ, ಓವರ್ ಹೆಡ್ಸ್ 90 ಇದೆ. ಇದೆಲ್ಲ ಟೋಟಲ್ ಮಾಡಿ ಅದರಲ್ಲಿ ಆವರೇಜ್ ತಗೋಬೇಕು. ಟೋಟಲ್ ಮಾಡಿದಾಗ 50% ಮಾಡಿದ್ರೆ 105 ಬರುತ್ತೆ. 105ಗೆ ಈ 105ನ ಇಲ್ಲಿಗೆ ಆಡ್ ಮಾಡಬೇಕು. ಆಡ್ ಮಾಡಿದಾಗ ಎಷ್ಟಾಗುತ್ತೆ 285 ರೂಪೀಸ್ ಆಗುತ್ತೆ. ನೋಡಿ 285 ರೂಪೀಸ್ ಆಗುತ್ತೆ. 7 ಡೇಸ್ ಕೊಟ್ಟಿದ್ದಾರೆ ಫಿನಿಶ್ಡ್ ವರ್ಕ್ ಇನ್ ಪ್ರೋಗ್ರೆಸ್ ಗೆ. ಸೊ 7 ಇಂಟು 300 31,920. ನೆಕ್ಸ್ಟ್ ಡೆಟರ್ಸ್ ಗೆ 4,800 ಇಂಟು 80% ಯಾಕೆ ಅಂದ್ರೆ ಕ್ರೆಡಿಟ್ ಸೇಲ್ಸ್ ಇರೋದು 80% ಇಂಟು ಸೇಲ್ಸ್ ಮಾಡಿರ್ತೀವಿ ನಾವು 600 ಇಂಟು 30 ಡೇಸ್ ಕೊಟ್ಟಿದ್ದಾರೆ. 30 ಡಿವೈಡ್ ಬೈ 300 2,30,400. ಇದು ಕರೆಂಟ್ ಅಸೆಟ್ಸ್ ಆಯ್ತು. ನೆಕ್ಸ್ಟ್ ಕರೆಂಟ್ ಲಯಾಬಿಲಿಟೀಸ್. ಕ್ರೆಡಿಟರ್ಸ್ ರಾ ಮೆಟೀರಿಯಲ್ 4,800 ನಾವು ಕಾಸ್ಟ್ ತಗೊಬಂದಿದೀವಿ, ತಗೊಬರ್ಬೇಕಾದ್ರೆ 180 ಪರ್ ಯೂನಿಟ್, 21 ಡೇಸ್ ಕೊಟ್ಟಿದ್ದಾರೆ. ಸೊ 60,480. ಪ್ಯಾಕಿಂಗ್ ಮೆಟೀರಿಯಲ್ಗೂ ಅಷ್ಟೇ 4,800 ಇಂಟು 60 ರೂಪೀಸ್ ಕೊಟ್ಟಿದ್ದಾರೆ, 21 ಡೇಸ್ ಕೊಟ್ಟಿದ್ದಾರೆ. ಸೊ 20,160. ನೋಡಿ ಕ್ರೆಡಿಟರ್ಸ್ ಫಾರ್ ಎಕ್ಸ್ಪೆನ್ಸಸ್ ಅಂಡ್ ಓವರ್ ಹೆಡ್ ಎರಡಕ್ಕೂ ಸೇರಿ 15 ಡೇಸ್ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಮಾಡಿದ್ದಾರೆ, ಎಕ್ಸ್ಪೆನ್ಸಸ್ ಎಷ್ಟಿದೆ 30 ಪ್ಲಸ್ 90 120 ಎರಡು ಆಡ್ ಮಾಡಿದರೆ ಇಲ್ಲ ಸಪರೇಟ್ ಆಗಾದ್ರೂ ಮಾಡಬಹುದು. 15 ಡೇಸ್ ಮಾಡಿದ್ರೆ 28,800 ಬರುತ್ತೆ. ಮಾಡಿದಾಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ 3,43,680. ಅಲ್ಲಿ ಇನ್ನೇನ್ ಹೇಳಿದ್ದಾರೆ, ಕ್ಯಾಶ್ ರಿಕ್ವೈರ್ಮೆಂಟ್ ಟು ಬಿ 12% ಆಫ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ 3,43,680 ಬಂದಿದೆ. ಅದ್ರಲ್ಲಿ 12% ಬಂದ್ರೆ 41,242 ಮಾಡಿದಾಗ ಟೋಟಲ್ 3,84,922 ಆಗುತ್ತೆ. ನೆಕ್ಸ್ಟ್ ಇಲಸ್ಟ್ರೇಷನ್ 3. A company provide the following data. Raw material 52 rupees, direct labor 19.5, overheads 39, total cost 110.5 ಆಗುತ್ತೆ. Profit 99.5, selling price 130. The following additional information is available. Average raw material in stock 1 month ಇದೆ. Average material in process half a month. Average finished goods in stock 1 month. Credit allowed by suppliers 1 month. Credit allowed to debtors 2 months. Suppliers ಅಂದ್ರೆ creditors. Time lag in payment of wages 1.5 week. ನೋಡಿ ಇಲ್ಲಿ ವೀಕ್ ಕೊಟ್ಟಿರೋದು ಮಂತ್ಸ್ ಅಲ್ಲ, 1 ಮಂತ್ಸ್ ಆಗಿದ್ದಿದ್ರೆ 1.5 ಡಿವೈಡ್ ಬೈ 12 ಮಾಡಬೇಕಾಗಿತ್ತು. ಇಲ್ಲಿ ವೀಕ್ಸ್ ಕೊಟ್ಟಿರೋದು 1.5 ಡಿವೈಡೆಡ್ ಬೈ 52 ಮಾಡಬೇಕು. ನೋಡಿ ಓವರ್ ಹೆಡ್ಸ್ 1 ಮಂತ್. 1/4 of sales are on cash basis. Cash balance is expected to be 1,20,000. 1/4 ಅಂದ್ರೆ ಕಾಲ್ ಭಾಗ ಕ್ಯಾಶ್ ಬೇಸಿಸ್ ಆದ್ರೆ ಮುಕ್ಕಾಲು ಭಾಗ ಕ್ರೆಡಿಟ್ ಆಗಿದೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ನೀಡೆಡ್ ಟು ಫಿನಾನ್ಸ್ ಎ ಲೆವೆಲ್ ಆಫ್ ಆಕ್ಟಿವಿಟಿ 70,000 units of annual output. The production is carried throughout the year on even basis and wages and overheads accrue similarly. ಅಂತ ಅಂದ್ರೆ ನೋಡಿ, production is carried throughout the year on even basis, wages and overheads accrued similarly ಅಂತ ಅಂದ್ರೆ ಅವೆರಡು ಸಮವಾಗಿ ವೇಜಸ್ ಅಂಡ್ ಓವರ್ ಹೆಡ್ ಅಲ್ಲಿ ಹೇಳಿದಲ್ಲ. ರಾ ಮೆಟೀರಿಯಲ್ ಮಾತ್ರ 100% ತಗೋಬೇಕು. ಈ ವೇಜಸ್ ಓವರ್ ಹೆಡ್ಸ್ ಎರಡೂ ಸೇರಿ 50% ತಗೋಬೇಕು. ಕ್ಯಾಲ್ಕುಲೇಷನ್ ಟು ಬಿ ಮೇಡ್ ಆನ್ ದ ಬೇಸಿಸ್ ಆಫ್ 30 ಡೇಸ್ ಎ ಮಂತ್, 52 ವೀಕ್ಸ್ ಎ ಇಯರ್. 30 ಡೇಸ್ ಮಂತ್ಗೆ 30 ಡೇಸ್ ತಗೋಬೇಕು, ವೀಕಿಗೆ ಇಯರ್ ತಗೋಬೇಕು. ನೋಡಿ ಫಸ್ಟ್ ರಾ ಮೆಟೀರಿಯಲ್ 70,000 units annual output into per unit 52 into 30 divide by 360. ಈ ಕ್ವಶನ್ ಅಲ್ಲಿ ಇಯರಿಗೆ 360 ಡೇಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ. 360 ಡೇಸ್ ಏನು ಕ್ವಶನ್ ಅಲ್ಲಿ ಕೊಟ್ಟಿಲ್ಲದೆ ಇರೋದ್ರಿಂದ
360 ಡೇಸ್ ತಗೊಂಡಿದ್ದಾರೆ. ಟೋಟಲ್ 3,03,333 ಆಗುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ನೋಡಿ, ರಾ ಮೆಟೀರಿಯಲ್ ಬಂದ್ಬಿಟ್ಟು 100% ತಗೊಂಡಿದ್ದಾರೆ. 52 ಯೂನಿಟ್ ಮಾಡಿದಾಗ ರಾ ಮೆಟೀರಿಯಲ್ ಎಷ್ಟಾಗುತ್ತೆ, 15 ಡೇಸ್, ಅದಕ್ಕೋಸ್ಕರ 1,51,667. ಮತ್ತೆ ಡೈರೆಕ್ಟ್ ಲೇಬರ್ ಓವರ್ ಹೆಡ್ಸ್ 19.50 39 ಇವೆರಡು ಆಡ್ ಮಾಡಿದಾಗ 1.4 ತಗೊಂಡಾಗ 28,437 ಡೈರೆಕ್ಟ್ ಲೇಬರ್ಗೆ, ಓವರ್ ಹೆಡ್ಸ್ಗೆ 56,875 ಆಗುತ್ತೆ. ಈ ಕ್ವಶನ್ ಅಲ್ಲಿ ಅವರು ಸಪರೇಟ್ ಆಗಿ ಈ ತರನು ಅಂತ ತೋರಿಸಿದ್ದಾರೆ. ರಾ ಮೆಟೀರಿಯಲ್ ನ ಡೈರೆಕ್ಟ್ ಆಗಿ 52 ಮಾಡಿ 50 ಹಾಫ್ ಎ ಮಂತ್ ಕೊಟ್ಟಿರೋದು 360 ಡೈರೆಕ್ಟ್ ಆಗಿ ಮಾಡಿದ್ದಾರೆ. ಡೈರೆಕ್ಟ್ ಲೇಬರ್ ನ 1/4 ತಗೊಂಡಿದ್ದಾರೆ. ಅಂದ್ರೆ ಇದ್ರಲ್ಲಿ ಕಾಲ್ ಭಾಗ ಎರಡು ಸೇರಿ ಅರ್ಧ ಆಗುತ್ತಲ್ವಾ. ಹಂಗಾಗಿ ಅದ್ರ ಬದಲು ನಾವು ಹಿಂಗೂ ಮಾಡ್ಬೋದು ನೋಡಿ. 19.5 ಪ್ಲಸ್ 39 ಮಾಡಿದಾಗ /2 ಮಾಡಿದಾಗ 29.25 ಬರುತ್ತೆ ಆನ್ಸರ್. ಈ 29.25 ಇಂಟು 70,000 ಯೂನಿಟ್ಸ್ ಇಂಟು ಹಾಫ್ ಎ ಮಂತ್ ಅಲ್ಲ ಕೊಟ್ಟಿರೋದು, 15 ಡೇಸ್ /360 ಮಾಡಿದಾಗ ನಮಗೆ ಟೋಟಲ್ ಬರುತ್ತೆ. ಡೈರೆಕ್ಟ್ ಆಗಿ ಇವೆರಡು ಸೇರಿ ಟೋಟಲ್ ಬರುತ್ತೆ. ಆ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 85,312.5 ಬರುತ್ತೆ. ಇದರಲ್ಲಿ ಇವೆರಡು ಸೇರಿ ಟೋಟಲ್ ಮಾಡಿದ್ರೆ ಅಷ್ಟೇ ಬರುತ್ತೆ ನೋಡಿ. 28,437 ಪ್ಲಸ್ 56,875 ಮಾಡಿದಾಗ 85,312 ಬರುತ್ತೆ. ಆ ತರ ಅವೆರಡು ಮಾಡಿದ್ರೆ ಹಿಂಗೂ ಮಾಡ್ಬೋದು ಅಥವಾ ಹಿಂಗೂ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದ್ರೆ ಕಾಸ್ಟ್ ವ್ಯಾಲ್ಯೂ ತಗೋಬೇಕು. ಕಾಸ್ಟ್ ಬಂದ್ಬಿಟ್ಟು 110.5 ಇದೆ. ಹಂಗಾಗಿ 70,000 ಇಂಟು 110.5 ಇಂಟು 30/360 ಮಾಡಿದಾಗ 6,44,583 ಆಗುತ್ತೆ. ನೆಕ್ಸ್ಟ್ ಡೆಟರ್ಸು 130 ಪರ್ ಯೂನಿಟ್ ಸೇಲ್ಸ್ ವ್ಯಾಲ್ಯೂ 130 ಪರ್ ಯೂನಿಟ್ ಇಂಟು 60/360. ಯಾಕೆ ಅಂದ್ರೆ ನೋಡಿ, ಡೆಟರ್ಸ್ಗೆ 2 ಮಂತ್ಸ್ ಕೊಟ್ಟಿದ್ದಾರೆ. ಹಂಗಾಗಿ 60/360 ಮಾಡಿದ್ರೆ 1,20,000 ಆಗುತ್ತೆ. ಕ್ಯಾಶ್ ಬ್ಯಾಲೆನ್ಸ್ 1,20,000. ಕ್ಯಾಶ್ ಬ್ಯಾಲೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ 1,20,000. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟರ್ ಫಾರ್ ರಾ ಮೆಟೀರಿಯಲ್ಸ್ ಗೆ ಎಷ್ಟು ಡೇಸ್ ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್ 1 ಮಂತ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಅಲೋಡ್ ಬೈ ಸಪ್ಲೈಯರ್ಸ್ 1 ಮಂತ್ ಇದೆ. ಸೊ 52 ರೂಪೀಸ್ ರಾ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್. 70,000 ಯೂನಿಟ್ಸ್ ಇಂಟು 52 ಇಂಟು 30/360 ಎಷ್ಟಾಗುತ್ತೆ, 3,03,333 ಆಗುತ್ತೆ. ನೆಕ್ಸ್ಟ್ ವೇಜಸ್ ಗೆ ಸೇಮ್ 70,000 ಇಂಟು 19.5 ಇಂಟು 1.5. ವೇಜಸ್ ಏನ್ ಮಾಡಿದ್ದಾರೆ, ನಾನು ಅವಾಗಲೇ ಹೇಳಿದೆ 1.5 ವೀಕ್ಸ್ ಹೇಳಿದ್ದಾರೆ. ಹಂಗಾಗಿ 1.5/52 ಮಾಡಿದಾಗ 39,375. ನೆಕ್ಸ್ಟ್ ಕ್ರೆಡಿಟ್ ಫಾರ್ ಓವರ್ ಹೆಡ್ಸ್ 70,000 ಯೂನಿಟ್ಸ್ ಇಂಟು ಓವರ್ ಹೆಡ್ಸ್ ವ್ಯಾಲ್ಯೂ ಎಷ್ಟು 39 ಪರ್ ಯೂನಿಟ್ ಇಂಟು 30/360 ಮಾಡಿದಾಗ 2,27,500 ಬರುತ್ತೆ. ಮೈನಸ್ ಮಾಡಿದಾಗ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ, ನೆಟ್ವರ್ಕಿಂಗ್ capital 22,51,354. Next question, illustration 4. From the following data compute the duration of the operating cycle for each of year. ನಾವು ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಇಷ್ಟು ಥರ್ಡ್ ಇಲಸ್ಟ್ರೇಷನ್ ವರ್ಗ ಏನ್ ಮಾಡ್ತಿದ್ವಿ, ಅಮೌಂಟ್ ಕೊಡ್ತಿದ್ರು, ಡೇಸ್ ಕೊಡ್ತಿದ್ರು, ನಾವು ಅಮೌಂಟ್ ಕನ್ವರ್ಟ್ ಮಾಡ್ತಿದ್ವಿ. ಇಲ್ಲೇನ್ ಮಾಡಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ನಾವು ಆಪರೇಟಿಂಗ್ ಸೈಕಲ್ ನ ಕಂಪ್ಯೂಟ್ ಮಾಡಬೇಕು. ಎಷ್ಟು ಡೇಸ್ ಬೇಕಾಗುತ್ತೆ, ಎಷ್ಟು ಡೇಸ್ ಇಷ್ಟು ಅಮೌಂಟ್ ಎಷ್ಟು ಡೇಸಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಯೂಟ್ ಮಾಡಬೇಕು. ನಾವಿಲ್ಲಿ ನೋಡಿ, ಸ್ಟಾಕ್ ಎಷ್ಟಿದೆ, ಇಯರ್ 1 ಇಯರ್ 2ಗೆ ರಾ ಮೆಟೀರಿಯಲ್ 20,000 27,000, ವರ್ಕ್ ಇನ್ ಪ್ರೋಗ್ರೆಸ್ 14,000 18,000, ಫಿನಿಶ್ಡ್ ಗೂಡ್ಸ್ 21,000 24,000, ಪರ್ಚೇಸ್ 96,000 1,35,000. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನ ಮಾಡಬೇಕು ಅಂದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕು. 1,40,000 1,80,000, ಸೇಲ್ಸ್ 1,60,000 2,00,000, ಡೆಟರ್ಸ್ 32,000 50,000, ಕ್ರೆಡಿಟರ್ 16,000 18,000. ಅಸ್ಯೂಮ್ 360 ಡೇಸ್ ಪರ್ ಇಯರ್ ಫಾರ್ ಕಂಪ್ಯೂಟೇಷನಲ್ ಪರ್ಪಸ್. 360 ಡೇಸ್ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಅಸ್ಯೂಮ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಮಗೆ ಫಾರ್ಮುಲಾ ಬೇಕಿಲ್ಲ. ನಮಗೆ ಇದನ್ನ ಫಾರ್ಮುಲಾ ನೆನ್ಪಿಟ್ಕೋಬೇಕು. ನಾವು ಆ ಪ್ರಾಬ್ಲಮ್ ಅಲ್ಲೆಲ್ಲ ಏನ್ ಮಾಡ್ತಿದ್ವಿ, ಡೇಸ್ ಕೊಟ್ಟಿರ್ತಿದ್ರು ಕ್ವಶನ್ ಅಲ್ಲಿ, ನಾವು ಅಮೌಂಟ್ ಕನ್ವರ್ಟ್ ಮಾಡ್ತಿದ್ವಿ. ಇಲ್ಲಿ ಅಮೌಂಟ್ಸ್ ಕೊಟ್ಟಿದ್ದಾರೆ, ಡೇಸ್ ಕನ್ವರ್ಟ್ ಮಾಡ್ಬೇಕು. ಅವಾಗ ಇಷ್ಟು ವೀಕ್ಸ್ ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಾಡ್ಬೇಕಾಗಿತ್ತು. ಇಲ್ಲೇನು ಇಷ್ಟು ಅಮೌಂಟ್ ಎಷ್ಟು ಡೇಸಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಬೇಕು. ನೋಡಿ, ರಾ ಮೆಟೀರಿಯಲ್ ಸ್ಟಾಕ್ ಇಸ್ ಈಕ್ವಲ್ ಟು ಫಸ್ಟ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಡಿವೈಡ್ ಬೈ ಪರ್ಚೇಸ್ ಮಾಡ್ಕೊ ಬರ್ತೀವಲ್ಲ ರಾ ಮೆಟೀರಿಯಲ್ ನ. ಹಂಗಾಗಿ ಎಷ್ಟು ರಾ ಮೆಟೀರಿಯಲ್ ಇದೆ, ಎಷ್ಟು ಪರ್ಚೇಸ್ ಮಾಡಿದೀವಿ ನಾವು, ಎಷ್ಟು ದಿನಕ್ಕೆ ಬರುತ್ತೆ ಅಂದ್ರೆ 360 ಡೇಸ್, ವರ್ಷದಲ್ಲಿ ಎಷ್ಟು ದಿನಕ್ಕೆ ಬರುತ್ತೆ. ಫಸ್ಟ್ ರಾ ಮೆಟೀರಿಯಲ್ ಎಷ್ಟಿದೆ, 20,000 ರೂಪೀಸ್ ರಾ ಮೆಟೀರಿಯಲ್ ಇದೆ. ಇಯರ್ ಅಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ವಿ, 96,000 ರೂಪೀಸ್ಗೆ ಪರ್ಚೇಸ್ ಮಾಡಿದ್ರೆ ಇಂಟು 360 ಡೇಸ್ ಅಲ್ಲಿ ಎಷ್ಟು ಡೇಸ್ ಬರುತ್ತೆ ಅಂದ್ರೆ 75 ಡೇಸಿಗೆ ಬರುತ್ತೆ ಇಯರ್ 1 ಅಲ್ಲಿ. ನೆಕ್ಸ್ಟ್ ಇಯರ್ 2 ಅಲ್ಲಿ 27,000 ರಾ ಮೆಟೀರಿಯಲ್ ಇದ್ರೆ
1,35,000 ಇಯರ್ 2 ಅಲ್ಲಿ ಪರ್ಚೇಸಸ್ ಇದ್ರೆ 360 ಡೇಸ್ ಅಲ್ಲಿ ಎಷ್ಟು ಡೇಸಿಗೆ ಬರುತ್ತೆ? 72 ಡೇಸಿಗೆ ಬರುತ್ತೆ. ಇದು ರಾ ಮೆಟೀರಿಯಲ್ ಆಯ್ತು. ವರ್ಕ್ ಇನ್ ಪ್ರೋಗ್ರೆಸ್ ನ ಯಾವ ತರ ತಗೋಬೇಕು ಅಂದ್ರೆ ಡಿವೈಡ್ ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಎಷ್ಟು ಗೂಡ್ಸ್ ನ ಸೋಲ್ಡ್ ಮಾಡಿರ್ತೀವಿ ಅನ್ನೋದಕ್ಕೆ ಇದ್ರ ಮೇಲೆ ತಗೋಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ಕೊಟ್ಟಿದ್ದಾರೆ? 14,000 ರೂಪೀಸ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಡಿವೈಡ್ ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 1,40,000 ಮಾಡಿದಾಗ 36 ಡೇಸ್ ಬರುತ್ತೆ. ಇಲ್ಲಿ 18,000 ಡಿವೈಡ್ ಬೈ 1,80,000 ಮಾಡಿದ್ರೆ 36 ಡೇಸ್ ಬರುತ್ತೆ. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಕೂಡ ವರ್ಕ್ ಇನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ತಗೋಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಅಂದ್ರೆ ನಮಗೆ ಗೊತ್ತಿದೆ, ಅದ್ರ ಫಾರ್ಮುಲಾ ಏನ್ ಹೇಳ್ರಿ? ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ಲಸ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ತಿದ್ವಲ್ಲ. ಫಸ್ಟ್ ಸೇಲ್ಸ್ ಬೇಕಂತ ಅಂದ್ರೆ ನಾವು ರೇಷಿಯೋಸ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕು. ನೆಕ್ಸ್ಟ್ ಡೆಟರ್ಸ್. ಈ ಡೆಟರ್ಸ್ ಸೇಲ್ಸ್ ಯಾಕೆ ತಗೋಬೇಕು ಅಂತ ಅಂದ್ರೆ ನಾವು ಸೇಲ್ಸ್ ಮೇಲೆ ನಾವು ಯಾವಾಗ್ಲೂ ಡೆಟರ್ಸ್ ಇದನ್ನ ಮಾಡೋದು. ಡೆಟರ್ಸ್ ಯಾವಾಗ ಆಗ್ತಾರೆ ನಮ್ಗೆ ಅಂತಾನೆ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ತಾನೆ ನಮ್ಗೆ ಡೆಟರ್ಸ್ ಆಗೋದು. ಹಂಗಾಗಿ ಡೆಟರ್ಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 360 ಮಾಡಿದಾಗ ಇಂಟು 360 ಡೇಸ್ ಮಾಡಿದಾಗ 72 ಡೇಸ್ ಬರುತ್ತೆ. ಇಲ್ಲಿ 90 ಡೇಸ್ ಬರುತ್ತೆ. ಇದು ಕರೆಂಟ್ ಅಸೆಟ್ಸ್ ಆಯ್ತು. ಲಯಾಬಿಲಿಟೀಸ್ ಅಷ್ಟೇ. ನಮಗೆ ಯಾವಾಗ ಕ್ರೆಡಿಟರ್ಸ್ ಆಗ್ತಾರೆ ಅಂದ್ರೆ ನಾವು ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದಾಗ. ಸೊ ಕ್ರೆಡಿಟರ್ಸ್ ಡಿವೈಡೆಡ್ ಬೈ ಪರ್ಚೇಸಸ್ ಇಂಟು 360 ಮಾಡಿದ್ರೆ 60 ಡೇಸ್, ಇಲ್ಲಿ 48 ಡೇಸ್ ಆಗುತ್ತೆ. ಟೋಟಲ್ 60 ಡೇಸ್ 48 ಡೇಸ್ ಮಾಡಿದಾಗ ಆಪರೇಟಿಂಗ್ ಸೈಕಲ್ ಎಷ್ಟಾಗುತ್ತೆ? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಾಬಿಲಿಟೀಸ್ ಮಾಡಿದಾಗ ಟೋಟಲ್ 177 ಡೇಸ್ 198 ಡೇಸ್ ಆಗುತ್ತೆ. ಕರೆಂಟ್ ಅಸೆಟ್ಸ್ಗೆ ಕರೆಂಟ್ ಲಯಾಬಿಲಿಟೀಸ್ಗೆ 177 ಡೇಸ್ 190 ಡೇಸ್ ಆಗುತ್ತೆ. ಇದು ಇಲಸ್ಟ್ರೇಷನ್ 4 ಆಯ್ತು. ನೆಕ್ಸ್ಟ್ ಇಲಸ್ಟ್ರೇಷನ್ 5. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಪ್ರಿಪೇರ್ ಎನ್ ಎಸ್ಟಿಮೇಟ್ ಆಫ್ ದ ರಿಕ್ವೈರ್ಮೆಂಟ್ ಆಫ್ ಎ ವರ್ಕಿಂಗ್ ಕ್ಯಾಪಿಟಲ್. ಪ್ರೊಡಕ್ಷನ್ ಎಷ್ಟು? 60,000 ಯೂನಿಟ್ಸ್ ಇದೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹5. ರಾ ಮೆಟೀರಿಯಲ್ 60% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ₹3. ಡೈರೆಕ್ಟ್ ವೇಜಸ್ 10% ಆಫ್ ಸೆಲ್ಲಿಂಗ್ ಪ್ರೈಸ್ 0.5. ಓವರ್ ರೇಟ್ಸ್ 20% ಆಫ್ ಸೆಲ್ಲಿಂಗ್ ಪ್ರೈಸ್ ₹1. ಮೆಟೀರಿಯಲ್ಸ್ ಇನ್ ಹ್ಯಾಂಡ್ 2 months ರಿಕ್ವೈರ್ಮೆಂಟ್ಸ್ ಅಂದ್ರೆ ಮೆಟೀರಿಯಲ್ ಹ್ಯಾಂಡ್ ಅಂದ್ರೆ ರಾ ಮೆಟೀರಿಯಲ್. ಪ್ರೊಡಕ್ಷನ್ ಟೈಮ್ 1 month. ಪ್ರೊಡಕ್ಷನ್ ಟೈಮ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್. ಫಿನಿಶ್ಡ್ ಗೂಡ್ಸ್ ಇನ್ ಸ್ಟೋರ್ 3 months. ಕ್ರೆಡಿಟ್ ಫಾರ್ ಮೆಟೀರಿಯಲ್ ಕ್ರೆಡಿಟರ್ಸ್ 2 months. ಕ್ರೆಡಿಟ್ ಅಲೋಡ್ ಟು ಕಸ್ಟಮರ್ಸ್ ಡೆಟರ್ಸ್ 3 months. ಆವರೇಜ್ ಕ್ಯಾಶ್ ಬ್ಯಾಲೆನ್ಸ್ 20,000. Wages and overheads are paid at the beginning of the month following. First, in production, all the required material are charged in the initial stage, and wages and overheads accrue evenly. ಅಂತಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ರಾ ಮೆಟೀರಿಯಲ್ 100% ತಗೋಬೇಕು. ವೇಜಸ್ ಅಂಡ್ ಓವರ್ಹೆಡ್ಸ್ ಅಕ್ರೂ ಈವನ್ಲಿ ಅಂತಂದ್ರೆ ಅವೆರಡು ಸಮವಾಗಿ ತಗೋಬೇಕು 50%. ವಾಟ್ ಈಸ್ ದ ಎಫೆಕ್ಟ್ ಆಫ್ ಡಬಲ್ ಶಿಫ್ಟ್ ವರ್ಕಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್? ಇವಾಗ ಮಾಡ್ತಾ ಇರೋ ಪ್ರಾಬ್ಲಮ್ ಅಂದ್ರೆ ಡಬಲ್ ಶಿಫ್ಟ್ ಮಾಡಿದ್ರೆ ಅವಾಗ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗುತ್ತೆ ಅಂತ ನೋಡ್ಬೇಕು. ಫಸ್ಟ್ ನೋಡಿ, ಕಂಪ್ಯೂಟೇಷನ್ ಆಫ್ ರಾ ಮೆಟೀರಿಯಲ್ ವರ್ಕಿಂಗ್ ಕ್ಯಾಪಿಟಲ್. ಆನ್ಯುಯಲ್ ಪ್ರೊಡಕ್ಷನ್ 60,000 ಅಂದ್ರೆ ಮಂತ್ಲಿ 5,000. 60 ಡಿವೈಡೆಡ್ ಬೈ 12 ಮಾಡಿದಾಗ 5,000 ಯೂನಿಟ್ಸ್ ಪರ್ ಮಂತ್ ಬರುತ್ತೆ ನಮಗೆ. ನೋಡಿ ಇಲ್ಲಿ ಫಸ್ಟ್ ಇಲ್ಲಿ ನೋಡಿ, ಯೂನಿಟ್ ಕಾಸ್ಟ್ ಶೀಟ್. ಸೆಲ್ಲಿಂಗ್ ಪ್ರೈಸ್ 500 ಅವರೇ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಅವಾಗಲೇ ಹೇಳ್ದಂಗೆ ಕಾಸ್ಟ್ ಆಫ್ ರಾ ಮೆಟೀರಿಯಲ್ 60% ₹3 ಆಗುತ್ತೆ. ವೇಜಸ್ 5 × 10% ಅದೇ 0.5. ಓವರ್ ಹೆಡ್ಸ್ 5 × 20% ಆದ್ರೆ ₹1. ಟೋಟಲ್ ಕಾಸ್ಟ್ 4.5. ಪ್ರಾಫಿಟ್ 0.5 ಪರ್ ಯೂನಿಟ್ ಆಗುತ್ತೆ. ಫಸ್ಟ್ ಕರೆಂಟ್ ಅಸೆಟ್ಸ್. ಅಲ್ಲಿ ನಮಗೆ ಮಂತ್ಸ್ ಲೆಕ್ಕ ಕೊಟ್ಟಿದ್ದಾರೆ. ಮಂತ್ಸ್ ಕೊಟ್ಟಿರೋದ್ರಿಂದ ನಾವು ಡಿವೈಡೆಡ್ ಬೈ 12 ತಗೋಬೇಕು. ಅಲ್ಲಿ ವೀಕ್ ಕೊಟ್ಟಿದ್ರೆ ನಾವೇನ್ ಮಾಡ್ತಾ ಇದ್ವಿ? 52 ವೀಕ್ಸ್ ತಗೊಂತಾ ಇದ್ವಿ. ಇನ್ ಕೇಸ್ ಡೇಸ್ ಅಲ್ಲಿ ಕೊಟ್ಟಿದ್ರೆ 360 ಅಥವಾ 300 ಡೇಸ್ ತಗೊಂತಾ ಇದ್ವಿ. ಇಲ್ಲಿ ನಮಗೆ ಮಂತ್ಸ್ ಕೊಟ್ಟಿದ್ದಾರೆ. ಸ್ಟಾಕ್ ಆಫ್ ರಾ ಮೆಟೀರಿಯಲ್ ₹3 ಪರ್ ಯೂನಿಟ್ ಇಂಟು 60,000 ಯೂನಿಟ್ಸ್ ಇಂಟು 2 months ಡಿವೈಡ್ ಬೈ 12 ಮಾಡಿದ್ರೆ ₹30,000 ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ರಾ ಮೆಟೀರಿಯಲ್ಗೆ ಪೂರ್ತಿ ₹3 ತಗೋಬೇಕು. 3 × 60,000 ಇಂಟು 1 ಡಿವೈಡ್ ಬೈ 12 1 ಮಂತ್ ಕೊಟ್ಟಿದ್ದಾರೆ 15,000. ವೇಜಸ್ ಪ್ಲಸ್ ಓವರ್ ಹೆಡ್ಸ್. ನೋಡಿ, ವೇಜಸ್ 0.5, ಓವರ್ ಹೆಡ್ಸ್ 1.5 ಇಂಟು 60,000 ಯೂನಿಟ್ಸ್ ಇಂಟು 1 ಡಿವೈಡ್ ಬೈ 12 ಮಾಡಿ ಇಂಟು 1/2. ಯಾಕೆ ಅಂದ್ರೆ 50%. ಅವೆರಡು ಸಮವಾಗಿ ಇದು ಕಾಲ್ ಭಾಗ ಇದು ಕಾಲ್ ಭಾಗ ಅಂದ್ರೆ 50% ಆದ್ರೆ 3,750 ಆಗುತ್ತೆ. ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ 18,750 ಆಗುತ್ತೆ. ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 4.5 ಇಂಟು 60,000 ಇಂಟು 3 months ಕೊಟ್ಟಿದ್ದಾರೆ. ಡಿವೈಡ್ ಬೈ 12 ಮಾಡಿದ್ರೆ 67,500. ಡೆಟರ್ಸ್ ₹5. ಸೇಲ್ ವ್ಯಾಲ್ಯೂ ತಗೋಬೇಕು ನಾವು ಡೆಟರ್ಸ್ ಹತ್ರ ಯಾವಾಗ್ಲೂ. ನೋಡಿ ಇಲ್ಲಿ ಸ್ಟಾಕ್ ಹತ್ರ ಕಾಸ್ಟ್ ವ್ಯಾಲ್ಯೂ ತಗೋಬೇಕು. ಸ್ಟಾಕಿಗೆ ರಾ ಮೆಟೀರಿಯಲ್ ಪರ್ ಯೂನಿಟ್ ವ್ಯಾಲ್ಯೂ ಸೇಮ್ ಪರ್ ಯೂನಿಟ್ ವ್ಯಾಲ್ಯೂ. ವೇಜಸ್ ಓವರ್ ಹೆಡ್ಸ್ ಸೇಮ್ ಪರ್ ಯೂನಿಟ್ ವ್ಯಾಲ್ಯೂ ತಗೋಬೇಕು. ಇಲ್ಲಿ ಕಾಸ್ಟ್ ಹತ್ರ ಬಂದ್ಬಿಟ್ರೆ ಮಾತ್ರ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಬಂದ್ರೆ ಮಾತ್ರ ಕಾಸ್ಟ್ ತಗೋಬೇಕು. ಡೆಟರ್ಸ್ಗೆ
ಸೇಲ್ಸ್ ವ್ಯಾಲ್ಯೂ ತಗೋಬೇಕು. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. 5 ಇಂಟು 60,000 ಇಂಟು 3/12 75,000 ಆಗುತ್ತೆ. ಟೋಟಲ್ ಕಾಸ್ಟ್ ಕ್ಯಾಶ್ 20,000 ಆದ್ಮೇಲೆ ಟೋಟಲ್ ಕಾಸ್ಟ್ 2,11,250 ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ. ಈ ಕ್ರೆಡಿಟರ್ಸ್ ಅಂತ ಬಂದ್ರೆ ಸೇಮ್ ರಾ ಮೆಟೀರಿಯಲ್ ಕಾಸ್ಟ್. ನಾವು ರಾ ಮೆಟೀರಿಯಲ್ ನ ಎಷ್ಟು ತಗೊಬಂದಿದ್ವಿ, ಯಾವ ರೇಟಿಗೆ ತಗೊಬಂದಿದ್ವಿ ಅನ್ನೋದು 3 ರೂಪೀಸಿಗೆ ತಗೊಬಂದಿದ್ವಿ. 3 ಇಂಟು 60,000 ಇಂಟು 2 ಮಂತ್ಸ್ ರಿಕ್ವೈರ್ಮೆಂಟ್ ಡಿವೈಡ್ ಬೈ 12 30,000. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ಲ್ಯಾಗ್ ಇನ್ ವೇಜಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆ ವೇಜಸ್ಗೆ ಲ್ಯಾಗ್ ಇನ್ ವೇಜಸ್ ಅಲ್ಲ ಅಂದ್ರೆ ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಲ್ಯಾಗ್ ಇನ್ ವೇಜಸ್ ಅಂತ ಅಂದ್ರೆ ಎಷ್ಟು ವೇಜಸ್ಗೆ ಎಷ್ಟಿದೆ, ಎಷ್ಟು ಪೀರಿಯಡ್ ಅಂತ, ಎಷ್ಟು ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ರು. ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ವೇಜಸ್ ಅಂಡ್ ಓವರ್ ರೇಟ್ಸ್ ಆರ್ ಪೇಡ್ ಅಟ್ ದ ಬಿಗಿನಿಂಗ್ ಆಫ್ ದ ಮಂತ್. ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಅಂದ್ರೆ 1 ಮಂತ್ಗೆ. ಈ ಮಂತ್ ಫಸ್ಟ್ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್. ಎಕ್ಸಾಂಪಲ್ ಈ ಮಂತ್ ಒಂದು ಜಾನ್ವರಿ ಅನ್ಕೊಳ್ಳಿ, ಈ ಜಾನ್ವರಿಯಲ್ಲಿ ಏನಾನ ಕೊಟ್ರೆ ನೆಕ್ಸ್ಟ್ ಮಂತ್ ಫೆಬ್ರವರಿಯಲ್ಲಿ ಕೊಡ್ತಾರೆ ನಮಗೆ. ಅಂದ್ರೆ ಇದಕ್ಕೂ 1 ಮಂತ್ ಡಿಫರೆನ್ಸ್ ಅಲ್ಲ. ಬಿಗಿನಿಂಗ್ ಆಫ್ 1 ಮಂತ್ ಅಂದ್ರೆ 1 ಮಂತ್ ಗ್ಯಾಪ್ ಇರುತ್ತೆ. ಹಂಗಾಗಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ 0.5 ಇಂಟು 60,000 ಇಂಟು 1/12 2,500. ಔಟ್ಸ್ಟ್ಯಾಂಡಿಂಗ್ ಓವರ್ ಹೆಡ್ 1 ಇಂಟು 60,000 ಇಂಟು 1/12 5,000 ಆದ್ರೆ ಟೋಟಲ್ 37,500 ಆಗುತ್ತೆ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ 1,73,750. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎಫೆಕ್ಟ್ಸ್ ಆಫ್ ಡಬಲ್ ಶಿಫ್ಟ್ ವರ್ಕಿಂಗ್. ನೋಡಿ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಡಬಲ್ ಶಿಫ್ಟ್ ವರ್ಕಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಇನ್ ಕೇಸ್ ಡಬಲ್ ಶಿಫ್ಟ್ ಆದ್ರೆ ಎಷ್ಟು ರಿಕ್ವೈರ್ಮೆಂಟ್ ಆಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ದು ಅಂತ ಹೇಳ್ಬಿಟ್ಟು ಇಲ್ಲೇ ನಮಗೆ ಅವರು ಅಸ್ಯೂಮ್ ಮಾಡ್ಕೊಳಕ್ ಕೊಟ್ಟಿದ್ದಾರೆ. ಇದನ್ನ ನಾವು ಫಸ್ಟ್ ಕೆಲವೊಂದು ಪಾಯಿಂಟ್ ನ ಜ್ಞಾಪಕ ಇಟ್ಕೋಬೇಕು ನಾವು. ದ ಫಾಲೋಯಿಂಗ್ ಅಸಂಪ್ಷನ್ ಆರ್ ಮೇಡ್ ಬಿಫೋರ್ ಎಸ್ಟಿಮೇಟಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫಾರ್ ಡಬಲ್ ಶಿಫ್ಟ್ ವರ್ಕಿಂಗ್. ಪ್ರೊಡಕ್ಷನ್ ವಿಲ್ ಬಿ 10,000 ಯೂನಿಟ್ಸ್ ಪರ್ ಮಂತ್ ಆರ್ 1,20,000 ಯೂನಿಟ್ ಪರ್ ಇಯರ್. 1 ಶಿಫ್ಟ್ ಅಂದ್ರೆ 60,000 ಆದ್ರೆ ಡಬಲ್ ಶಿಫ್ಟ್ ಆದಾಗ 60 ಇಂಟು 2 ಅಂದ್ರೆ 1,20,000 ಯೂನಿಟ್ಸ್ ಪರ್ ಇಯರ್ ಆಗುತ್ತೆ. ಅಲ್ಲಿ ಏನಂದ್ರೆ ಮಂತ್ಲಿ ಪ್ರೊಡಕ್ಷನ್ 5,000 1 ಮಂತ್ ಬರೀ ಡೇ ಒಂದು ಶಿಫ್ಟ್ಗೆ. ಅದೇ ಡಬಲ್ ಶಿಫ್ಟ್ ಆದ್ರೆ 10,000. ಹಂಗೆ ಮೆಟೀರಿಯಲ್ ಮೇ ನಾಟ್ ಬಿ ರಿಕ್ವೈರ್ಡ್ ಅಟ್ ಡಬಲ್ ರೇಟ್ ಡ್ಯೂ ಟು ಇನ್ವೆಂಟರಿ ಕಂಟ್ರೋಲ್ ಮೆಜರ್. ಇಟ್ ಮೇ ಬಿ ಟೇಕನ್ ಆಸ್ ಎ 2/3 ಅಂತ ತಗೊಂಡಿದ್ದಾರೆ. ಇವಾಗ ಒಂದು ಶಿಫ್ಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅದೇ ಮೆಟೀರಿಯಲ್ ನ ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಯೂಸ್ ಮಾಡ್ತಾರಲ್ವಾ, ಹಂಗಾಗಿ ಡಬಲ್ ರೇಟ್ಗೆ ಏನ್ ತಗೊಂಡಿಲ್ಲ, ಇದನ್ನ ಅದ್ರ ಬದಲು 2/3 ಅಂತ ತಗೊಂಡಿದ್ದಾರೆ. ವರ್ಕ್ ಇನ್ ಪ್ರೋಗ್ರೆಸ್ ವಿಲ್ ಬಿ ಸೇಮ್ ಅಟ್ 5,000 ಯೂನಿಟ್ಸ್ ಅಂತಂದ್ರೆ ಅದೇ 5,000 ಯೂನಿಟ್ಸ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ದಿಸ್ ವಿಲ್ ನಾಟ್ ಇನ್ಕ್ರೀಸ್ ಅಂಡ್ ವರ್ಕ್ ಇನ್ ಪ್ರೋಗ್ರೆಸ್ ಆಫ್ ಫಸ್ಟ್ ಶಿಫ್ಟ್ ವಿಲ್ ಬಿ ಹ್ಯಾಂಡೆಡ್ ಓವರ್ ಟು ದ ಸೆಕೆಂಡ್ ಶಿಫ್ಟ್ ಅಲ್ವಾ. ಫಸ್ಟ್ ಶಿಫ್ಟ್ ಅಲ್ಲಿ ಏನ್ ಇವಾಗ ಪ್ರೊಡಕ್ಷನ್ ಆಗಿದೆ ಅಂತಂದ್ರೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 50% ಆಫ್ ಓವರ್ ರೇಟ್ಸ್ ಆರ್ ಅಸ್ಯೂಮ್ಡ್ ಆಸ್ ಎ ಫಿಕ್ಸ್ಡ್ ಅಂಡ್ ದಿಸ್ ವಿಲ್ ನಾಟ್ ಇನ್ಕ್ರೀಸ್ ಡ್ಯೂ ಟು ಡಬಲ್ ಶಿಫ್ಟ್ ವರ್ಕಿಂಗ್. ಅದರಲ್ಲಿ ಇರೋ ಓವರ್ ರೇಟ್ಸ್ ಅಲ್ಲಿ 50% ನ ಫಿಕ್ಸ್ಡ್ ಅಂತ ಅನ್ಕೊಂತಾರೆ, ಇನ್ನಿರೋ 50% ಏನ್ ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಫಸ್ಟ್ ನೋಡೋಣ, ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಅಲ್ಲಿ ಏನ್ ಹೇಳಿದರೆ 30,000 ರೂಪೀಸ್ ಆಗುತ್ತೆ ಅಂತ ಹೇಳಿದಾರಲ್ವಾ. ನೋಡಿ, ಇಲ್ಲಿ ಈ ಕ್ವಶನ್ ಅಲ್ಲಿ ಏನಿದೀವಿ 3 ಇಂಟು 60,000 ಯೂನಿಟ್ಸ್ ಇಂಟು 2/12 ಮಾಡಿದಾಗ 30,000 ರೂಪೀಸ್ ಆಗುತ್ತೆ ರೇಟ್. ಇಲ್ಲಿ ಏನ್ ಹೇಳಿದ ನೋಡಿ, ಮೆಟೀರಿಯಲ್ ಮೇ ನಾಟ್ ರಿಕ್ವೈರ್ಡ್ ಡಬಲ್ ರೇಟ್ ಡ್ಯೂ ಟು ಇನ್ವೆಂಟರಿ ಕಂಟ್ರೋಲ್ ಮೆಜರ್ಸ್ ಇಂದ 2/3 ತಗೋಬೇಕು ನಾವು. 1 ಶಿಫ್ಟ್ ಗೆ 30,000 ಇದು ಫಸ್ಟ್ ಶಿಫ್ಟ್. ನೆಕ್ಸ್ಟ್ ಸೆಕೆಂಡ್ ಶಿಫ್ಟ್ 30,000 ಆಗುತ್ತೆ. ಟೋಟಲ್ ಮಾಡಿದಾಗ 60,000 ರೂಪೀಸ್ ಆಗುತ್ತೆ. ಈ 60,000 ನ 2/3 ಅಂತ ಹೇಳ್ಬಿಟ್ಟು ಮಾಡ್ಕೋಬೇಕು, ಇಲ್ಲಿ ಕೊಟ್ಟಿದ್ದಾರೆ. ಆವಾಗ 50,000 ಯೂನಿಟ್ಸ್ ಆಗುತ್ತೆ. ನೆಕ್ಸ್ಟ್ ರಾ ಮೆಟೀರಿಯಲ್ ವರ್ಕ್ ಇನ್ ಪ್ರೋಗ್ರೆಸ್ ಗೆ ಈ ರಾ ಮೆಟೀರಿಯಲ್ ವ್ಯಾಲ್ಯೂ 3 ಇಂಟು 60,000 ಇಂಟು 2/3 ಅಂತ ತಗೊಂಡಿದ್ದಾರೆ. 1/12 ಆದ್ರೂ ತಗೋಬಹುದು ನಾವು. ರಾ ಮೆಟೀರಿಯಲ್ ಕೊಟ್ಟಿರೋದೇ 1 ಮಂತ್ ಅಲ್ಲಿ ನಮಗೆ, ಹಂಗಾಗಿ 1/12 ಇದು 15,000. ನೆಕ್ಸ್ಟ್ ವೇಜಸ್ ಅಂಡ್ ಓವರ್ ರೇಟ್ಸ್ ಏನ್ ಹೇಳಿದ್ದಾರೆ, ಅದರಲ್ಲಿ ಇದು ಅರ್ಧ ತಗೋಬೇಕು ಅಂತ ಅಲ್ವಾ ಹೇಳಿರೋದು. ನಮಗೆ ವೇಜಸ್ ಅಂಡ್ ಓವರ್ ರೇಟ್ಸ್ ಎರಡಿಗೆ ಎಷ್ಟಾಗುತ್ತೆ, ವೇಜಸ್ ಬಂದ್ಬಿಟ್ಟು 0.5 ಇದೆ. ವೇಜಸ್ 0.5 ಇದೆ ವೇಜಸ್. ಅದರಲ್ಲಿ ಅರ್ಧ ಅಂತ ಅಂದ್ರೆ ಎಷ್ಟಾಗುತ್ತೆ, 0.25. 0.5 ಇರೋದು 0.25 ಆಗುತ್ತೆ. ಒಂದ್ ನಿಮಿಷ, ಇಲ್ಲಿ ಏನ್ ಹೇಳಿದ್ದಾರೆ, 50% ಆಫ್ ಓವರ್ ರೇಟ್ಸ್ ಆರ್ ಅಸ್ಯೂಮ್ಡ್ ಆಸ್ ಫಿಕ್ಸ್ಡ್ ಅಂತಂದ್ರೆ 50% ಆಫ್ ಫಿಕ್ಸ್ಡ್ ಇರೋದ್ರಿಂದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಸಿಂಗಲ್ ಶಿಫ್ಟಿಗೆ ಡಬಲ್ ಶಿಫ್ಟಿಗೆ
₹3 ವ್ಯಾಲ್ಯೂ ₹3 ರಾ ಮೆಟೀರಿಯಲ್ ಸೇಮ್ ಇರುತ್ತೆ, ವೇಜಸ್ ಸೇಮ್ ಇರುತ್ತೆ. ಸೆಕೆಂಡ್ ಶಿಫ್ಟ್ ಮಾತ್ರ ಫಿಕ್ಸ್ಡ್ ಇರೋದನ್ನ ಫಿಕ್ಸ್ಡ್ ಅಂತಾನೆ 50% ಫಿಕ್ಸ್ಡ್ ಅಂತ ಹೇಳ್ಬಿಟ್ಟು ತಗೋಬೇಕು. ಹಾಗಾಗಿ ನೋಡಿ ಸಿಂಗಲ್ ಶಿಫ್ಟ್ ಅಲ್ಲಿ ಸೇಮ್ ವ್ಯಾಲ್ಯೂ ಇದೆ, ಫಿಕ್ಸ್ಡ್ 0.5 ಇದೆ, ವೇರಿಯಬಲ್ 0.5 ಇದೆ. ಅಲ್ಲಿ ಬರೀ ಓವರ್ ಹೆಡ್ಸ್ ಬಂದ್ಬಿಟ್ಟು ₹1 ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದರಲ್ಲಿ ಫಿಕ್ಸ್ಡ್ ವೇರಿಯಬಲ್ ಈಕ್ವಲ್ ಆಗಿರುತ್ತೆ 0.5 0.5. ಫಿಕ್ಸ್ಡ್ ಮಾತ್ರ 50% ಫಿಕ್ಸ್ಡ್ ಆಗಿರುತ್ತೆ ಸೆಕೆಂಡ್ ಶಿಫ್ಟ್ ಅಲ್ಲಿ ನೋಡಿ. ಹಾಗಾಗಿ 0.5 ಇರೋದು 0.25 ಫಿಕ್ಸ್ಡ್ ಅಂತ ಅಂದ್ರೆ ಇನ್ 0.25 50% ಫಿಕ್ಸ್ಡ್ ಆಗಿರುತ್ತೆ. ಪ್ರೊಡಕ್ಷನ್ ಇನ್ 2 ಯೂನಿಟ್ಸ್ ಆರ್ ಡಬಲ್ಡ್, 50% ಮಾತ್ರ ಫಿಕ್ಸ್ಡ್ ಆಗಿರುತ್ತೆ. ಹಂಗಾಗಿ 0.25. ನೆಕ್ಸ್ಟ್ ವೇರಿಯಬಲ್ 0.5 ಸೇಮ್ ಇರುತ್ತೆ ಮಾಡಿದಾಗ ಕಾಸ್ಟ್ ಪರ್ ಯೂನಿಟ್ 4.25 ಆಗುತ್ತೆ ಡಬಲ್ ಶಿಫ್ಟ್ ಅಲ್ಲಿ ಕಾಸ್ಟ್. ಅಲ್ಲಿ ನಮಗೆ ಬೇಕಾಗಿರೋದು ವೇಜಸ್ ಮತ್ತೆ ಓವರ್ ಹೆಡ್ಸ್. ವೇಜಸ್ 0.5, ಫಿಕ್ಸ್ಡ್ 0.25, 0.75 ಆಗುತ್ತೆ. 0.75 ಪ್ಲಸ್ 0.5 ಮಾಡಿದಾಗ 1.25 ಆಗುತ್ತೆ. ಹಂಗಾಗಿ ನೋಡಿ ಇಲ್ಲಿ 1.25 ವ್ಯಾಲ್ಯೂ ತಗೊಂಡಿರೋದು. 1.25 ಇಂಟು 60,000 ಯೂನಿಟ್ಸ್ ಇಂಟು 1/12 ಟು ಅರ್ಧ ಅಲ್ವಾ, ಅವೆರಡು ಅರ್ಧ ತಗೋಬೇಕು. ಹಂಗಾಗಿ ಅರ್ಧ ತಗೊಂಡಾಗ 3,125 ಮಾಡಿ ಟೋಟಲ್ ಮಾಡಿದಾಗ ವರ್ಕ್ ಇನ್ ಪ್ರೋಗ್ರೆಸ್ 18,125 ಆಗುತ್ತೆ. ನೆಕ್ಸ್ಟ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಕಾಸ್ಟ್ ವ್ಯಾಲ್ಯೂ ಇಲ್ಲಿ 4.5 ಇದ್ದಿದ್ದು 4.25 ಆಯ್ತು. ಯಾಕೆ ಅಂದ್ರೆ ಇಲ್ಲಿ 50% ಆಫ್ ಓವರ್ ಹೆಡ್ಸ್ 25 ಮಾಡಿದ್ರು, 0.5 ಮಾಡಿದಾಗ 0.25 ಫಿಕ್ಸ್ಡ್ ಆಗುತ್ತೆ. ಹಂಗಾಗಿ 4.25 ಇಂಟು 1,20,000 ಯೂನಿಟ್ಸ್ ತಗೋಬೇಕಿಲ್ಲ. ಇಲ್ಲಿ ಹೇಳಿದ್ವಲ್ಲ ನೋಡಿ, ಇಲ್ಲಿ 1,20,000 ಯೂನಿಟ್ಸ್ ಪರ್ ಇಯರ್ ಇಂಟು 3/12 ಮಾಡಿದಾಗ 1,27,500 ಆಗುತ್ತೆ. ನೆಕ್ಸ್ಟ್ ಡೆಟರ್ಸ್ ಅಷ್ಟೇ 5 ಇಂಟು 1,20,000 ಇಂಟು 3/12 ಮಾಡಿದಾಗ 1,50,000 ಆಗುತ್ತೆ. ಕ್ಯಾಶ್ ಡಬಲ್ ಆಗುತ್ತೆ 20 ಇಂಟು 20 ಪ್ಲಸ್ 20 40,000 ಟೋಟಲ್ 3,85,625. ಕ್ರೆಡಿಟರ್ಸ್ ಏನು ಚೇಂಜಸ್ ಇಲ್ಲ, ಸೇಮ್ ಇದೆ. ಯೂನಿಟ್ಸ್ ಮಾತ್ರ ಚೇಂಜಸ್ ಆಗುತ್ತೆ ಸೆಕೆಂಡ್ ಶಿಫ್ಟ್ಗೆ. 3 lakh ಇಂಟು 1,20,000 ಯೂನಿಟ್ಸ್ ಇಂಟು 1/2 60,000. ಇಲ್ಲಿ 1/2 ಯಾಕೆ ತಗೊಂಡಿದ್ದಾರೆ ಅಂತ ಅಂದ್ರೆ ಅಲ್ಲಿ ಇರೋದು ನಮ್ಗೆ ನೋಡಿ ಇಲ್ಲಿ 2/12 ಇರೋದು. 2 1s 2 6 1/6 ಆಗುತ್ತೆ. ತಿರ್ಗ ಆಮೇಲೆ 6 1s 6 2s 12 ಮಾಡಿದಾಗ 3 2s 60,000. ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ 1/2 ಅಷ್ಟು ಹಂಗಾಗಿದೆ ಅಷ್ಟೇ. ಔಟ್ಸ್ಟ್ಯಾಂಡಿಂಗ್ ವೇಜಸ್ 0.5 ಇಂಟು 1,20,000 ಇಂಟು 1/2 5,000 ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಓವರ್ ಹೆಡ್ಸ್ ಫಿಕ್ಸ್ಡ್ ಓವರ್ ಹೆಡ್ಸ್ ರಿಮೈನ್ ಸೇಮ್, ಇಲ್ಲಿ 5,000 ಇದೆ ನೋಡಿ ಈ ಕಡೆ ಔಟ್ಸ್ಟ್ಯಾಂಡಿಂಗ್ ಓವರ್ ಹೆಡ್ಸ್. ಈ ಇದರಲ್ಲಿ 50% ಸೇಮ್ ಆಗಿರುತ್ತೆ ಅಂದ್ರೆ 2,500. ವೇರಿಯಬಲ್ ಓವರ್ ಹೆಡ್ಸ್ ಇರೋ 2,500 ಡಬಲ್ ಆಗಿದೆ. ಹಂಗಾಗಿ 5,000 7,500. ಟೋಟಲ್ ಕರೆಂಟ್ ಲಯಬಿಲಿಟೀಸ್ 72,500. ವರ್ಕಿಂಗ್ ಕ್ಯಾಪಿಟಲ್ 2 ಶಿಫ್ಟ್ಗೆ ಎರಡು ಸೇರಿ 3,13,125. ಅದರಲ್ಲಿ 3,13,125 ಆಗುತ್ತೆ. ಅದರಲ್ಲಿ ಪ್ಲಸ್ 1,73,750. ಯಾಕೆ ಅಂತಂದ್ರೆ ಫಸ್ಟ್ ಶಿಫ್ಟ್ ಎರಡೂ ಸೇರಿ ಮಾಡಿದಾಗ ಡಬಲ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ಗೆ ಎಷ್ಟಾಗುತ್ತೆ ಅಂದ್ರೆ 1,39,375 ಆಗುತ್ತೆ ಅಷ್ಟೇ. ನಾನು ನೆಕ್ಸ್ಟ್ ಇಲಸ್ಟ್ರೇಷನ್ ಇಂದ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.